ನಾಯಿ ಸದ್ಯ ಮಾತಾಡ್ಸಿಲ್ರಿ ಇದು ನಾಯಕ ಆಟ ಆಡ್ತಕ್ಕಂಥದ್ದು ನಡೆಯೋದಿಲ್ಲ ನಿನ್ನ ಮ್ಯಾಗ. ಸುಮಾರು 6 ತಿಂಗಳಾಯ್ತದು. 2 MLA ಕೂಡಿದ್ರು. ಮೊನ್ನೆ 2-3 ಕಾಲ್ ಕೈ ಮುರ್ಕೊಂಡಿವಿ. ಬಸ್ ಕ್ಯಾಂಪಸ್ ಕೂಡ ಯಾರು ಕಂಡಿಲ್ಲ ಇಲ್ಲಿ. ಸೇರಿ ಉಮೇಶ್ ಮುದ್ನಾಳ್ ಅವರು ಭೇಟಿ ನೀಡಿದಾಗ ಗಾಡಿ ಪೈಟಾಗಿ ಹೊತ್ತಂಬಿದ್ರಿ 3 ಜನ 4 ಜನ ಸತ್ತಾರ್ರಿ. ರಸ್ತೆ ಬಂದ್ ಮಾಡಿ ಕೇಸಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಕಂದಳ್ಳಿ ಮತ್ತು ಹಿರೇನೂರಿಗೆ ಸಂಪರ್ಕ ಇರತಕ್ಕಂಥ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸಂಪೂರ್ಣ ಹಾಳಾಗಿದೆ. ಯಾವುದೇ ಇಂದ ಧಾರಾಕಾರ ಮಳೆ ಸುರಿದಾಗ ಏನೋ ಪ್ರವಾಹಕ್ಕೆ ಕೊಚ್ಚಿಗೆಂದು ಹೋಗಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯ ಸಂಪರ್ಕ ಇಲ್ಲ. ಇವತ್ತು ಈ ನಮ್ಮ ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ಇರ್ತಕ್ಕಂಥ ಈ ಗ್ರಾಮದಾಗ ಇರ್ತಕ್ಕಂಥ ಎಲ್ಲರೂ ವೈದ್ಯಕೀಯ ಆಗಲಿ, ಆಸ್ಪತ್ರೆ ಆಗಲಿ, ವಾಣಿಜ್ಯ ಬೆಳೆಗಳನ್ನು ಮಾರಾಟ ಮಾಡ್ಲಿಕ್ಕೆ ರಾಯಚೂರು ಹತ್ತಿರ ಇರೋದಂಥ ಭಾಳಷ್ಟು ಜನ ಇದೇ ರಸ್ತೆಯಲ್ಲೇ ಹೋಗ್ತಾರೆ. ಎಲ್ಲ ಕಟ್ಟಾಗಿ ಇವತ್ತು ಬಾಣಿತನಕ್ಕೆ ಹೋಗೋದು ಕೂಡ ಸಮಸ್ಯೆ ಆಗ್ಯದ. ತಕ್ಷಣ ಅಂದ್ರೆ ಒಂದು ವಾರದೊಳಗೆ ಇದು ಮರ್ಮಾಕೇಸಿ ಸಾರ್ವಜನಿಕರಿಗೆ ತಿರುಗಾಡ್ತಕ್ಕಂಥ ಕೆಲಸ ಮಾಡಬೇಕು. ಇವತ್ತು ಮಾನ್ಯ ಶಾಸಕರು ಸುಮಾರು KKRDBಲಿಂದ 1.5 ಕೋಟಿ ಹಣ ಮಂಜೂರಾದರೂ ಕೂಡ ಜಿಲ್ಲಾ ಪಂಚಾಯಿತಿ ಮತ್ತು PWD ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಇವತ್ತು ನರಕಾಯಾತನ ಅನುಭವಿಸ್ಲಾಗತ್ತಾರ. ತಕ್ಷಣ ಜಿಲ್ಲಾ ಪಂಚಾಯತಿ ಮತ್ತು PWD ಅಧಿಕಾರಿಗಳು ಎಚ್ಚೆತ್ಕೊಂಡು ಮಾಡಿಕೇಸಿ ನಮ್ಮ ಜಿಲ್ಲೆ ಮರದುಳಿಸ್ಬೇಕು, ಶಾಸಕರ ಮರದುಳಿಸ್ಬೇಕು. ಅದೆಲ್ಲ ಬಿಟ್ಟುಕೇಸಿ ನೀವು ಕಚೇರಿಲಿ ಕುಂತು ಒಬ್ರಿಗೊಬ್ರ ಮ್ಯಾಗ ಹಾಕೇಸಿ ಒಂಥರ ಏನು ನಾಯಕ ಆಟ ಆಡ್ತಕ್ಕಂಥದ್ದು ನಡೆಯೋದಿಲ್ಲ ನಿನ್ನ ಮ್ಯಾಗ. ತಕ್ಷಣ ಮಾಡಲಿಲ್ಲ ಅಂದರೆ ಈ ರಸ್ತೆ ಬಂದ್ ಮಾಡಿಕೇಸಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ. ನೀವು ಇಲ್ಲಿಂದ ಯಾದಗಿರಿ ಬಿಟ್ಟು ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತಿದೆ. ಏನಾಗಲ್ಲ ಬರ್ಲಿ. ನೋಡ್ರಿ ಇಲ್ಲಿ ದಾರಿ ಸರಿಯಾಗಿಲ್ಲ. ಎಲ್ಲ ಇದು ದಾರಿ ರೈತರು ಮಾಲ್ ಹೋಗ್ಬೇಕಾದ್ರೆ ಯಾದಗಿರಿಗೆ ಹೋಗ್ಬೇಕಾದ್ರೆ ಕಂಡಂಗೆ ದೂರ ಆಗಿಬಿಟ್ಟದ ನಮಗೆ. ಇಲ್ಲಿ ಕಂಡಂಗೆ ಹೋಗ್ಬೇಕಾದ್ರೆ ಗಾಡಿ ಇರೋಲ್ಲ ಮ್ಯಾಕ. ಮೊನ್ನೆ 2-3 ಕಾಲ್ ಕೈ ಮುರ್ಕೊಂಡಿವಿ. ರೈತರು ಏನು ಮಾಡ್ಬೇಕ್ರಿ? ಯಾರು ಏನು ಕಿವಿಗೆ ಹಾಕ್ಯವಲ್ರು. ಇದು ಯಾವ್ರಿ? ಹಿರೇನೂರು ಕಂದಳ್ರಿ. ಒಟ್ಟ ಏನು ಕಿವಿಗೆ ಹಾಕ್ಯವಲ್ರಿ. ಒಟ್ಟ ನಮ್ಮನ್ನ ಅಂದ್ರ ರೈತರು ಏನು ಪಿಸ್ನಾಸಿ ಮಾಡಿಬಿಟ್ರೆ. ಒಟ್ಟ ಮಾಲು ಯಾದಗಿರಿ ರೈತರು ಹೋಗ್ಬೇಕಾದ್ರೆ ಕಂಡಂಗೆ ಸುತ್ತಾಗ್ಬಿಟ್ರಿ. ಈ ಕಡೆ ದೇದ್ರ ಪಿದ್ರ ಹತ್ತಿ ಮಾರಕ್ಕೆ ಹೋಗ್ಬೇಕಾದ್ರೆ ಮೊನ್ನೆ ಗಾಡಿ ಪೈಟಾಗಿ ಹೊತ್ತಂಬಿದ್ದೀವಿ. 3 ಜನ 4 ಜನ ಸತ್ತಾರ್ರಿ. ಅದು ಯಾರು ಕೇಳ್ಬಾರ. ಈಗ ಮುದ್ದೋಳ ಉಮೇಶ್ ರೈಟ್ ಕರ್ಸ್ಯಾರ್ರಿ ಬಂದನ. ಅವಾಗ ಹೇಳಕತ್ತೇನ್ರಿ ಯಾರು ನಾಯಿ ಸಂತ್ಯಾಗ ಮಾತಾಡ್ಸಿಲ್ರಿ ಇದನ್ನ. ಏನ್ ಮಾಡಿದ್ರಿ ಅವ್ರು ಬಂದು? ಏನಿಲ್ರಿ ಆಯ್ತಾ ಯಾರು ಬಂದಾರ್ರಿ ಅಷ್ಟೇ ನೋಡ್ಯಾರ ಹೋಗ್ಯಾರ. ಏನು ಹೇಳಿಲ್ರಿ ಅವ್ರು. ಕುಂಟ್ಲಿ ಪಾಠ ನಡ್ಸ್ಯಾನ್ರಿ. ಈಗ ಉಮೇಶ್ ರೀ ಮುದ್ದೋಳ್ರಿ ನಡ್ಸಿ ಎಲ್ಲ ಮಾಡ್ಯಾನ್ರಿ. ಹೋಗಿ ಮಾಡ್ಯಾನ. ಈಗ ಮಾಡ್ಬೇಕ್ರಿ. ಒಟ್ಟ ಒಂದು ವಾರದಾಗ ಮಾಡ್ಬೇಕ್ರಿ ನಮ್ಮ ಕೆಲಸ. ಗಾಡಿ ಹೋಗಲು ಏನಿಲ್ಲ. ಸೈಕಲ್ ಮೋಟ್ರದವ್ರು ಒತ್ತಂಬಳಕದ್ರಿ. ಈಗ ಲಗ್ನಗಳು ನಡ್ದವ್ರಿ. ಹನುಮಂತ ರೀ. ಇದು ಕಂದಳ್ಳಿ ಬ್ರಿಡ್ಜು ಮತ್ತು ಹಿರಿನೂರು ಬ್ರಿಡ್ಜು ಇದು ಭಾಳಷ್ಟು ದಿನದಿಂದ ಪೆಂಡಿಂಗ್ ಇತ್ತು. ನಾವು ಉಮೇಶ್ ಮುದ್ನಾಳ್ ಅವರಿಗೆ ಕರೆಸಿದ್ವಿ.
ಕರ್ಸಿಗೇಸಿ ಬ್ರಿಡ್ಜಿನ ಮ್ಯಾಗೆಲ್ಲ ಕಂಪ್ಲೀಟ್ ಆಟ ಆಡಿಗೇಸಿ ಇದು ಹೋರಾಟ ಚಾಲು ಮಾಡಿವಿ. ಇದು 6 ವರ್ಷ ಸುಮಾರು 6 ತಿಂಗಳು ಆಯ್ತದು. ಇದು ಎಲ್ಲ ಬ್ರಿಡ್ಜು ಎಲ್ಲ ಕಿತ್ಕೊಂಡು ಹೋದ್ರ ಈ ಕಡೆ ಹಿರಿಯೂರು ಕಡೆಗೆ ಗುರುಮಿಕಲ್ ಮತಕ್ಷೇತ್ರ ಬರ್ದ, ಆ ಕಡೆ ಕಂದಳ್ಳಿ ಬ್ರಿಡ್ಜು ಯಾದಗಿರಿ ಮತಕ್ಷೇತ್ರ ಬರ್ದ. 2 MLA ಕೂಡಿದ್ರೆ ಇನ್ನೂ ಇವ್ರಿಗೆ ಒಂದು ಕೆಲಸ ಮಾಡಿಲ್ಲ. ಈ ಕಡೆ ಗಾಡಿ ಸದ್ಯಕ್ಕೆ ಏರ್ಲಾಕ್ ಬರ್ತಲ್ಲ ಅಂಥದ್ದು. ಇದು ಹಿರಿಯೂರು ಮಲ್ಲಿಂಗಪ್ಪ ಸ್ವಂತ ಖರ್ಚಿನಿಂದ ಸ್ವಲ್ಪ ಏರ್ಲಾಕ್ ಮಾಡ್ಯಾರ. ಆ ಕಡೆ ಕಂದಳ್ಳಿ ಬ್ರಿಡ್ಜಿನ ಕಡೆಗೆ ಇದು ರಾಜಪ್ಪಗೌಡ ಪೊಲೀಸ್ ಪಾಟೀಲ್ ಅವರು ಆ ಕಡೆ ಸ್ವಲ್ಪ ಅವ್ರ ಸ್ವಂತ ದುಡ್ಡಿಲಿಂದ ಅವರು ಆ ಕಡೆ ಇದು ಮಾಡಿ ಸ್ವಲ್ಪ ಏರ್ಲಕ್ಕೆ ಅನುಕೂಲ ಮಾಡಿ ಕೊಟ್ಟದಕ್ಕೆ ಸ್ವಲ್ಪ ಗಾಡಿ ಟಾಟಾ ಎಸಿ ಒಂದು ಆಟೋಗಳು ಬೈಕ್ಗಳು ಹೋಗಲಕ್ಕ ಸ್ವಲ್ಪ ಇದು ಮಾಡ್ಯಾರ. ಇದು ನಮ್ಮ ಬೆಳೆದಂಥ ಮಾಲು ನಮ್ಗೆ ರಾಯಚೂರು ಮಾರ್ಕೆಟ್ಗೆ ಹೋಗಲಕ್ಕ ಅನುಕೂಲ ಇಲ್ಲ. ನಾವು ಹತ್ತಿ ಆಗಲಿ ಭತ್ತ ಆಗಲಿ ಬೆಳೆದಂಥ ಮಾಲು ನಾವು ರಾಯಚೂರಿಗೆ ಒಯ್ಬೇಕು, ಮಾರಾಟ ಮಾಡೋಕೆ ನಮ್ಗೆ ಅನುಕೂಲ ಇಲ್ಲ, ಭಾಳ ತೊಂದರೆ ಆಗ್ಯದ. ಇದು ಮೊನ್ನೆ ಮಳೆಗಾಲ ಮಾಲು ನಾವು ಗೂಗಲ್ ಬ್ರಿಡ್ಜಿನಿಂದ ಹೋಗಕ್ಕೆ ನಮ್ಮ ಡಬಲ್ಲು ಕಿರಾಯಿ ಹತ್ತಕೈತದ. ಇದು ಆದಷ್ಟು ಬೇಗ ನಮ್ಗೆ ಇದೊಂದು ರಸ್ತೆ ಮಾಡಿಕೊಟ್ರೆ ಅನುಕೂಲ ಆಗ್ತದೆ. ನಿಮ್ಮ ಹೆಸರು? ನಮ್ಮ ಹೆಸರು ಮಲ್ಲಪ್ಪ ಬಾಗಿಲಿ, ಅರ್ಜುನಿ, ಗ್ರಾಮ ಪಂಚಾಯತ್ ಸದಸ್ಯರು. ಕಂದಳ್ಳಿ ಮತ್ತು ಹಿರೇನೂರು ಗ್ರಾಮದಲ್ಲಿ ಬ್ರಿಡ್ಜ್ ಮೇಲೆ ಹಿಂದೆ ಹೊಳೆ ಬಂದು ಎಲ್ಲ ರೋಡನ್ನು ಕೊಚ್ಕೊಂಡು ಹೋಗಿದ್ದು ಹಿಂದೆ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ರು ಕೂಡ ಯಾವುದೇ ಒಂದು ಸ್ಪಂದಿಸಿಲ್ಲ. ಬಂದು ಭೇಟಿ ಹಾಕಿ ಹೋಗ್ತಾ ಇದ್ದಾರೆ ಬರೀ. ಹೀಗಾಗಿ ಆನೂರು ಬಿ ಮತ್ತು ಕಂದಳ್ಳಿ ಬ್ರಿಡ್ಜ್ ಮೇಲೆ ಸಾರ್ವಜನಿಕರಿಗೆ ತಿರುಗಾಡಕ್ಕೆ ತೊಂದರೆ ಆಗ್ತಾ ಇದೆ. ತಕ್ಷಣ ಅದಕ್ಕೆ 2 ಊರಿನ ಗ್ರಾಮಸ್ಥರು ಸೇರಿ ಉಮೇಶ್ ಮುದ್ನಾಳ್ ಅವರನ್ನು ಭೇಟಿ ನೀಡಿದಾಗ ಅವ್ರನ್ನ ಕರೆತಂದಗಿಸಿ ಕುಂಟಲಿ ಆಡಕೇಸಿಗೆ ಒಂದು ವಿನೂತನ ಪ್ರತಿಭಟನೆ ಮಾಡಬೇಕಾಗ್ತದೆ. ಮಾಡಿಗೇಸಿ ಈಗ ಅದಕ್ಕೆ ಅವ್ರ ಮುಖಾಂತರ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆದಷ್ಟು ಒಂದು ವಾರದೊಳಗಡೆ ಇಲ್ಲಿ ಸಮಸ್ಯೆಯನ್ನು ಬಗೆಹರಿಸಿ ರೋಡನ್ನು ಅನುಕೂಲ ಮಾಡಿಕೊಟ್ರೆ ಸಾರ್ವಜನಿಕ ತಿರುಗಾಡಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ ಅಂತೇಳಿ ನಮ್ಮದು ಒಂದು ಮನವಿ ಆದ. ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಭು. 5 ತಿಂಗಳೇನು ಮಳೆ ಆಗ್ಯದಲ್ರಿ. ಆ ಮಳೆ ಆದ ತಕ್ಷಣ ಇದು ಕಂದಳ್ಳಿ ಟು ಹಿರೇನೂರು ಏನಾದಲ್ರಿ ಬ್ರಿಡ್ಜ್ ಫುಲ್ ಹದಗೆಟ್ಟು ಹೋಗ್ಯದ. ಏನು ಒಬ್ಬರು ಬರ್ತಾರ ಹೋಗ್ತಾರೆ, ಯಾರು ಬಂದು ಇಲ್ಲಿ ಈ ಕಡೆ ಬರ್ತಕ್ಕಂಥ ಕೆಂಪಸ್ ಕೂಡ ಯಾರು ಕಂಡಿಲ್ಲ ಇಲ್ಲಿ. ಇದು ಏನಾದ ತಕ್ಷಣ ಕ್ರಮಗೊಂಡು ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ. ಇವತ್ತೇನು ಮಾಡಿದ್ರಿ? ಇವತ್ತೇನಿಲ್ರಿ, ಉಮೇಶ್ ಅಣ್ಣ ನೇತೃತ್ವ ಉಮೇಶ್ ಅಣ್ಣ ಕರೆಸಿ ಬ್ರಿಡ್ಜ್ ಮೇಲೆ ಕುಂಟೆ ಬಿಲ್ಲಿ ಆಟ ಆಡಿ ಇದು ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ. ಇವಾಗ ಜಲ್ದಿ ಇನ್ನೂ ಒಂದು ವಾರದಾಗ ಇದು ಮಾಡ್ಬೇಕು ಇನ್ನೊಂದು ವಾರದಾಗ ಮಾಡ್ಬೇಕು. ಯಾಕಂದ್ರೆ ಅನುಕೂಲ ಇಲ್ರಿ. ಈಗ ಏನೋ ಹತ್ತಿ ಆಗಲಿ ಏನಾಗ್ಲಿ ರೈತರು ಈಗ ಲಗ್ನ ನಡೆದವ ಹೋಗ್ಲಕ್ ದಾರಿ ವ್ಯವಸ್ಥೆನೇ ಇಲ್ರಿ. ಅದಕ್ಕಂತೇಳಿ ಉಮೇಶ್ ಅಣ್ಣ ನೇತೃತ್ವದಲ್ಲಿ ಕುಂಟೆ ಬಿಲ್ಲಿ ಆಟ ಪ್ರತಿಭಟನೆ ಮಾಡಿದ್ವಿ ರೀ. ನಿಮ್ಮ ಹೆಸರು? ನಮ್ಮ ಹೆಸರು ಭೀಮಶಂಕರ್. ಒಂದು ಶೀಟ್ ಹೊಡೆದ್ರೆ ನಮ್ಮ ಉಮೇಶ್ ಅಣ್ಣ ಮುದ್ನಾಳ್ ಅವರು ಬಂದ್ಗೇಸಿ ಇಲ್ಲಿ ಆಲ್ರೆಡಿ ಈಗ ಪ್ರತಿಭಟನೆ ಮಾಡ್ಲಕತ್ತಿದ್ದಾರೆ. ಏನಾಗಿತ್ರಿ? ಇದು ಹೋಗಕ್ಕೆ ಬರಕ್ಕೆ ತೊಂದರೆ ಆಗೈತೆ ಸರ್. ಪೂರಾ ಯಾವ ಆನೂರು ಬಿ ಆ ಕಡೆ ಕಂದಳ್ಳಿ ಸರ್. ಏನಾಗ್ಯದ? ಈಗ ಏರವಲ್ವ ರೀ, ಗಾಡಿನೇ ಏರಲ್ಲ ಒಟ್ಟು. ಬ್ರಿಡ್ಜ್ ಇದಾಗ್ಯದ. ಬ್ರಿಡ್ಜ್ ಎಲ್ಲ ಓಡ್ಕೊಂಡು ಹೋಗಿಬಿಟ್ಟು ಈಗ ಮತ್ತೆ 4 ತಿಂಗಳು 5 ತಿಂಗಳು ಆಯ್ತು ಸರ್. ಬರ್ಲಕತ್ತಾರ, ಆಯ್ತು ಅಷ್ಟೇ ನೋಡ್ಲಕತ್ತಾರ, ಹೋಗ್ಲಕತ್ತಾರ. ಅದಕ್ಕೆ ಇವತ್ತು ನಾವು ನಮ್ಮ ಉಮೇಶ್ ಅಣ್ಣ ಅವ್ರನ್ನ ಕರೆಸಿಗೇಸಿ ನಾವು ಇಲ್ಲಿ ಪ್ರತಿಭಟನೆ ಮಾಡ್ಲಕತ್ತೀವಿ ಸರ್. ನಮ್ಮ ಹೆಸರು ಮರ್ಲಿಂಗಪ್ಪ, ರೈತ ಸಂಘ ಅಧ್ಯಕ್ಷ ಸರ್.